ನಮ್ಮ ಕ್ಷೇತ್ರದ ಆತ್ಮೀಯ ಬಂಧುಗಳಿಗೆ ಗುರುಪೂರ್ಣಿಮೆಯ ನಮಸ್ಕಾರಗಳು. ಅವರು ವೀಕ್ಷಕರು ಭಾಳ ಅಬ್ಸರ್ವ್ ಮಾಡ್ತಾರೆ. AICCನ ಬಂದಿರತಕ್ಕಂಥವರು ಅವರು ವಿಡಿಯೋ ಮಾಡಿದ್ರು, ಎಲ್ಲ ಕಂಪ್ಲೀಟ್. ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸ್ವಲ್ಪ ಜಟಾಪಟಿ ನಡೆದಿದೆ, ಆದರೆ ನಮ್ಮ ಕ್ಷೇತ್ರದಲ್ಲಿ ಆ ಥರ ಜಟಾಪಟಿ ಇಲ್ಲ. ಆ ಕಾರಣಕ್ಕೋಸ್ಕರ ತಮಗೆ ರಿಕ್ವೆಸ್ಟ್ ಮಾಡಿದೆ. ಈಗ ಅವರು ಕಂಪ್ಲೀಟ್ ಎಲ್ಲ 2 ಸಾರಿ ರೆಕಾರ್ಡ್ ಮಾಡಿದ್ರು, ಪೂರ್ತಿ ಎಲ್ಲೂ ಏನೂ ಅವ್ರಿಗೆ ಸಿಕ್ಕಲಿಲ್ಲ. ಆದ್ದರಿಂದ ಮೊದಲನೇ ಬಾರಿಗೆ ನಿಮಗೆ ಗುರುಪೂರ್ಣಿಮೆಯ ಶುಭಾಶಯಗಳು. ಅವ್ರಿಗೆ ಇದುವರೆಗೂ ಇಂಗ್ಲೀಷ್ ಮತ್ತು ಹಿಂದಿಲಿ ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ. ಮೊದಲನೇ ಬಾರಿಗೆ AICC ಅವರು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ, ಅಭಿಯಾನ್ ಕಾರ್ಯಕ್ರಮ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಹೊಡೆಯುವ ಮುಖಾಂತರ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ನಂಜನಸ್ವಾಮಿಯವರು ಮಾಜಿ ಶಾಸಕರು, ಆತ್ಮೀಯರು, ನಮ್ಮ ದಲಿತ ಸಂಘಟನೆಯಲ್ಲಿ ಪ್ರಬಲ ನಾಯಕರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರೈಟ್ ಹ್ಯಾಂಡ್ ಇದ್ದಂಗೆ. ನಾವು ಅವರಿಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಧ್ಯಕ್ಷ ಕಂಟಿನ್ಯೂ ಮಾಡಬೇಕು ಅಂತೇಳಿ AICCಗೆ 21 ಜನ ಶಾಸಕರು ಜೊತೆಯಲ್ಲಿ ಹೋಗಿ ಸೋನಿಯಾ ಗಾಂಧಿಯನ್ನು ಭೇಟಿ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಂದುವರಿಸಬೇಕು ಅಂತೇಳಿ ಡೆಲ್ಲಿಗೆ ಹೋದಂಥದ್ರಲ್ಲಿ ನಾನು ನಂಜನಸ್ವಾಮಿಯವರೇ ಮೊದಲಿಗರು. ನಮಗೆ ಕೋರ್ಡಿನೇಟ್ ಮಾಡಿದಂಥವರು ತೇಜಸ್ವಿನಿ MP, ನಮ್ಮ ಮೇಡಮ್ ಇದ್ರಲ್ಲ ಹಿಂದೆ ಅವರು. ಆ ಥರ ನಾವೊಂದು ಟೀಮ್. ಅವರ ಅದೃಷ್ಟ ಕೆಟ್ಟಿತ್ತು, ಅವನು BJPಗೆ ಹೋದ. ನಮ್ಮ ಅದೃಷ್ಟ ಕೆಟ್ಟಿತ್ತು, ನಾನು BJPಗೆ ಹೋದೆ. ಈಗ ಅದೃಷ್ಟ ಒಳ್ಳೆಯದಾಗಿದೆ, ಅವರು ಕಾಂಗ್ರೆಸ್ಗೆ ಬಂದವರೇ, ನಾನು ಕಾಂಗ್ರೆಸ್ಗೆ ಬಂದಿದ್ದೀನಿ. ಇನ್ನೊಬ್ಬರು ನಮ್ಮ ಶಂಕರ್ ಗುಹಾ ನಿಂತ್ಕೋರು. ಈ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳನ್ನ 25-26 ವರ್ಷದ ಹಿಂದೆ ನನಗೆ ಶಿವಕುಮಾರ್ ಅವರು ಇವ್ರ ತಂದೆನ ಪರಿಚಯ ಮಾಡಿಸಿದ್ರು ಅವ್ರ ಮನೆಯಲ್ಲಿ. ನಾನು ಉತ್ತರಳ್ಳಿ ಶಾಸಕ ಸ್ಥಾನ ನಿಂತಂಥ ಸಂದರ್ಭದಲ್ಲಿ, ಸೋಮಶೇಖರ್, ನಿಮ್ಮ ಶಿವಕುಮಾರ್ ಇದ್ದಾನಲ್ಲಯ್ಯ, ಅವನು 26-27 ವರ್ಷದ ಹಿಂದೆ ಯಾರು ತಡೆಯೋಕ್ಕಾಗಲ್ಲ, ಸೆಂಟ್ರಲ್ ಜೈಲ್ಗೆ ಹೋಗ್ತಾರೆ ಅಂತ ಆವಾಗ ಐಡೆಂಟಿಫಿಕೇಷನ್ ಮಾಡಿದ್ದು. ಸೆಂಟ್ರಲ್ ಜೈಲಿಂದ ಬಂದಾದ ಮೇಲೆ ಯಾರು ತಡೆಯೋಕ್ಕಾಗಲ್ಲ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದಂಥ ಅವರು ದ್ವಾರಕನಾಥ್ಜಿ, ರಾಜ್ಗುರು ದ್ವಾರಕನಾಥ್ಜಿಯವರ ತಮ್ಮ ಮಾತೆಲ್ಲ ಕೇಳಿದಿರಿ. ಅವರ ಸುಪುತ್ರ ಶಂಕರ್ ಗುಹಾ ಅವರ ಮಾತು. ಮೊನ್ನೆ ನಮ್ಮ ಎಮ್ಗೆಪುರ ವಾರ್ಡ್ಗೆ ಬಂದಿದ್ದರು ಮುಖ್ಯಮಂತ್ರಿಗಳು. ಅವ್ರಿಗೊಂದು ನಿವೇಶನ, ಅಲ್ಲಿ ಒಂದು ದೇವಸ್ಥಾನ ಭೂಮಿ ಪೂಜೆಗೆ. ಅದರಲ್ಲಿ ದ್ವಾರಕನಾಥ್ಜಿಯವ್ರ ಪರ್ಮಿಷನ್ ತೆಗೆದುಕೊಂಡೆ, ಗುರೂಜಿ ಹೇಳ್ಬೋದಾ ಬೇಡವಾ ಇದು ಮಾತು ಅಂತೇಳಿ. ಏಕೆಂದರೆ ಮುಖ್ಯಮಂತ್ರಿಗಳು ಕುಳಿತಿದ್ರು. ಮುಖ್ಯಮಂತ್ರಿಗಳು ಏನೂ ಮಾತನಾಡಲಿಲ್ಲ. ದ್ವಾರಕನಾಥ್ಜಿ ಮಾತ್ರ ಪರ್ಮಿಷನ್ ಕೊಟ್ಟರು, ಹೇಳಿ ಸೋಮಶೇಖರ್ ಅಂತ. ಆಗ ಸಂದರ್ಭದಲ್ಲಿ ಇದನ್ನು ಹೇಳಿದೆ.